ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಗೋವಿಂದ ನಾರಾಯಣರಾಯರು ಆ ಶ್ರೀಮಂತರು ಒದಗಿಸಿಕೊಟ್ಟಂತಹ ಎಲ್ಲ ವ್ಯವಸ್ಥೆಗಳಲ್ಲಿ ಅವರೇ ಕಟ್ಟಿಸಿಕೊಟ್ಟಂತಹ ಮನೆ, ವಿವಾಹವನ್ನು ಮಾಡಿಸಿದರು. ಆ ನಂತರದಲ್ಲಿ ಅವರು ಬದುಕು ಒಂದು ರೀತಿಯ ಬದಲಾವಣೆಯನ್ನು ಕಂಡುಕೊಳ್ತು. ಯಾಕೆಂದರೆ ತುಂಬ ಆಸ್ತಿಕ ಸಂಪ್ರದಾಯದಲ್ಲಿ ಬೆಳೆದವರು, ಕೊಲ್ಲಾಪುರದ ಮಹಾಲಕ್ಷ್ಮಿ, ಮಾತಾಪುರದ ರೇಣುಕಾಂಬ, ಹಾಗೆ ಹಲವು ದೇವರುಗಳನ್ನು ನಂಬಿಕೊಂಡಿದ್ದವರು. ದೇಗಲೂರಿನಲ್ಲಿ ವಿಠಲನ ಭಕ್ತರು ಆದಂತಹ ಹಿನ್ನೆಲೆಯನ್ನು ಹೊಂದಿದವರು. ನವರಾತ್ರಿ ಉತ್ಸವವು, ಪ್ರತಿಯೊಂದು ಹಬ್ಬ ಹರಿದಿನಗಳು ದೇಗಲೂರಿನಲ್ಲಿ ಕುಟುಂಬ ಚೆನ್ನಾಗಿದ್ದಾಗ ನಡೀತಾ ಇತ್ತು. ಒಂದು ಹಂತಕ್ಕೆ ಅದು ಅವಸಾನಕ್ಕೆ ಬಂದ ಮೇಲೆ ಅದೆಲ್ಲ ನಿಂತು ಹೋಗಿತ್ತು. ಇವರ ಬದುಕೊಂದು ಗಟ್ಟಿಯಾದ ನೆಲೆಯನ್ನು ಕಂಡುಕೊಂಡಾಗ ಆ ಹಬ್ಬ ಹರಿದಿನಗಳನ್ನು, ಉತ್ಸವಗಳನ್ನು ಮಾಡಲಿಕ್ಕೆ ತೊಡಗಿದರು. ಆದರೆ ಬದುಕಿನ ಬದಲಾವಣೆಗಳೇ ಹಾಗೆ. ಯಾವುದು ಒಂದು ಸುಖದ ಹಂತ ಅಂತ ಇವರು ಭಾವಿಸಿಕೊಂಡಿದ್ರ ಅದು ಬಹಳಷ್ಟು ದಿವಸ ಉಳಿಯಲಿಲ್ಲ. ಅದೇನೋ ಗೊತ್ತಿಲ್ಲ, 2 ಜನವು ಮದುವೆ ಆಗಿದ್ದರು, 2 ಹೆಣ್ಣಂದಿರು ತೀರಿ ಹೋದರು. ಹಿರಿಯರಾದಂತಹ ಗೋವಿಂದರಾಯರಿಗೆ ಮಕ್ಕಳು ಆಗಿರಲಿಲ್ಲ. ನಾರಾಯಣರಾಯರಿಗೆ ಒಬ್ಬಳು ಮಗಳು ಹುಟ್ಟಿದ್ದಳು ಅಂತ ಕೇಳಿ ಬಲ್ಲೆವು. ಅವರ ವಂಶಸ್ಥರು ಈಗಲೂ ಆ ಕಡೆಯಲ್ಲಿ ಇದ್ದಾರೆ ಅಂತ ಉಲ್ಲೇಖ ಇದೆ. 2 ಜನ ಅಣ್ಣ ತಮ್ಮಂದಿರು ಹೆಂಡತಿಯರನ್ನು ಕಳ್ಕೊಂಡ್ರು. ಇನ್ನು 30-32 ವರ್ಷ ಆ ಕಾಲಕ್ಕೆ ಅವರಿಗೆ ವಯಸ್ಸು. ನಾರಾಯಣರಾಯರಿಗೆ ಮತ್ತೊಂದು ಮದುವೆ ಆಯಿತು. ಆ ನಂತರದಲ್ಲಿ ಗುಲ್ಬರ್ಗ ಹತ್ರ ಮಡಿಯಾಳದವರು ಬಯಾಬಾಯಿ ಅಂತಿದ್ರು. ಅವರ ಮಗಳಾದಂತಹ ಕಮಲಾಬಾಯಿ, ಅತ್ಯಂತ ಸ್ಫುರದ್ರೂಪಿಯು ತಾರಣ್ಯವತಿಯಾದಂತಹ ಕಮಲಾಬಾಯಿಯನ್ನು ನಾರಾಯಣರಾಯರು ಮದುವೆ ಆದರು. ಈಗ ನಾನು ಹೇಳಲಿಕ್ಕೆ ಹೊರಟಂತಹ ದಿವ್ಯ ಪುರುಷರಾದಂತಹ ಪರಮ ಪೂಜ್ಯ ಶ್ರೀಧರ ಸ್ವಾಮಿಗಳ ಅವರನ್ನು ಲೋಕಕ್ಕೆ ಕರುಣಿಸಿಕೊಟ್ಟಂತಹ ಮಹಾತಾಯಿ ಕಮಲಾಬಾಯಿ ಮತ್ತೆ ಬದುಕನ್ನು ಕಟ್ಟಿಕೊಂಡ್ರು ನಾರಾಯಣ ಮತ್ತು ಕಮಲಾ ದಂಪತಿಗಳು. ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ, ಯಾಕೆಂದ್ರೆ ಒಂದು ವಿದ್ಯೆ ಇತ್ತು, ಉದ್ಯೋಗಗಳಿತ್ತು, ಆ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಂಡ್ರು. ಕಮಲಾಬಾಯಿಯವರನ್ನು ಮದುವೆ ಆದ ಮೇಲೆ 3 ಜನ ಮಕ್ಕಳು ಹುಟ್ಟಿದರು. ಹಿರಿಯ ಮಗ ತ್ರಯಂಬಕ ಅಂತ, 2ನೆಯ ಮಗಳು ಗೋದಾವರಿ, 3ನೆಯವನು ಗೋವಿಂದ ಎನ್ನುವ ಹಾಗೆ. ಆ ನಷ್ಟ ಪರಂಪರೆ ಎನ್ನುವುದು ಮತ್ತೆ ಮುಂದುವರಿಯುತ್ತಾ ಹೋಯಿತು. ಮಗ ಗೋವಿಂದ 3ನೇ ವರ್ಷ ಇರುವಾಗಲೇ ತೀರಿ ಹೋದ. ಅಂತಹ ಸಂದರ್ಭದಲ್ಲಿ ಇವರು ಯೋಚನೆ ಮಾಡ್ತಾ ಇದ್ರು, ಯಾಕೆ ಹೀಗೆ ನಮ್ಮ ಬದುಕು, ಅಲ್ಲ ನಮ್ಮ ಮನೆತನದಲ್ಲಿ ಇಂತಹ ಕಂಟಕಗಳು ಯಾಕೆ ಏರ್ಪಡ್ತಾ ಇದೆ ಅಂತ. ಹೀಗೆ ಇರುತ್ತಿರುವಂತಹ ಸಂದರ್ಭ ಒಂದು ದಿನ ಇವರು ಈಗಿದ್ದದ್ದು ಭಾಗ್ಯನಗರ ಅಂದರೆ ಹೈದರಾಬಾದ್ನಲ್ಲಿದ್ದರು. ಗೋವಿಂದ ನಾರಾಯಣರು ಮನೆ ಬಿಟ್ಟು ಬಂದ ಮೇಲೆ ದೇಗಲೂರು ಅಂದರೆ ಮೂಲ ಮನೆಗೆ ಹೋಗಲೇ ಇಲ್ಲ ಯಾವ ಕಾಲಕ್ಕೂ. ಏನೋ ಒಂದು ರೀತಿಯ ಪ್ರತಿಜ್ಞೆ ಮಾಡಿದ ಹಾಗೆ ಹೊರಟು ಬಂದಿದ್ರು. ಹಾಗಾಗಿ ಮತ್ತೆ ಮೂಲ ಮನೆಗೆ ಹೋಗಲೇ ಇಲ್ಲ. ಅವರ ಮೂಲ ಸ್ಥಾನದಿಂದ ಒಂದು ದಿವಸ ಒಬ್ಬರು ಪುರೋಹಿತರು ಬರ್ತಾರೆ, ಅವರ ಕುಲಪುರೋಹಿತರು. ಬಂದವರು ಇವರ ಮನೆಯವರೆಲ್ಲರ ಜಾತಕವನ್ನು ನೋಡಲಿಕ್ಕೆ ತೊಡಗಿದಾಗ ಹೇಳಿದರು, ಬಹಳ ದೋಷ ಉಂಟು ನಿಮ್ಮ ಮನೆ ಹಿನ್ನೆಲೆಯಲ್ಲಿ ಹಾಗೆ ಅಂತ ಹೇಳಿದರು. ಆ ಕ್ಷಣಕ್ಕೆ ಏನು ಎನ್ನುವುದು ಇವರಿಗೆ, ಅವರು ಬಂದಿದ್ದೇ ಒಂದು ಸಂತೋಷ. ಯಾಕೆಂದರೆ ಯಾವುದೋ ಒಂದು ಉತ್ತರ ಸಿಗ್ತದೆ, ಬದುಕಿನಲ್ಲಾಗಿರುವಂತಹ ಅವಘಡಗಳಿಗೆ, ಬರುವಂತಹ ಕಂಟಕಗಳಿಗೆ ಏನೋ ಒಂದು ಉತ್ತರವನ್ನು ಕೊಡ್ತಾರೆ ಅಂತ ಇವರು ಭಕ್ತಿಯಿಂದಲೇ ಕುಳಿತು ಕೇಳಿದರು. ಹಾಗಾದಾಗ ವಿಶೇಷವಾದಂತಹ ಒಂದು ಘಟನೆಯನ್ನು ಪುರೋಹಿತರು ಹೇಳ್ತಾರೆ.